ಒಂದು ಸುಂದರವಾದ ನದಿ. ನದಿಯ ದಡದಲ್ಲೇ ಒಂದು ವಿಶಾಲವಾದ ರಸಭರಿತ ನೇರಳೆ ಹಣ್ಣಿನ ಮರವಿತ್ತು. ಆ ಮರದಲ್ಲಿ ಒಂದು ಕೋತಿ ಒಬ್ಬಂಟಿಯಾಗಿ ವಾಸಿಸುತ್ತಿತ್ತು. ಒಂದು ದಿನ ನದಿಯಿಂದ ಮೊಸಳೆಯೊಂದು ಹೊರಬಂದು ನೇರಳೆ ಹಣ್ಣುಗಳಿಂದ ತುಂಬಿಕೊಂಡಿರುವ ಮರವನ್ನು ನೋಡಿ ತನಗೂ ತಿನ್ನುವ ಆಸೆಯಿಂದ ಆ ಮರದಲ್ಲಿರುವ ಮಂಗನ ಹತ್ತಿರ ತಾನೂ ದೂರದಿಂದ ಪ್ರಯಾಣಿಸಿ ಬಂದಿದ್ದೇನೆ, ತುಂಬ ಹಸಿವಾಗುತ್ತಿದೆ, ನನಗೆ ಸ್ವಲ್ಪ ನೇರಳೆ ಹಣ್ಣನ್ನು ಕೊಡುವೆಯಾ ಎಂದು ಕೇಳಿತು. ಆಗ ಮಂಗವು ಸಂತೋಷದಿಂದ ಹಣ್ಣನ್ನು ಕಿತ್ತುಕೊಟ್ಟಿತು. ಇದರಿಂದ ಮೊಸಳೆಯೂ ಸಂತೋಷಗೊಂಡು ಮತ್ತೆ ಭೇಟಿಯಾಗೋಣವೇ ಎಂದು ಹೊರಟಿತು. ಹೀಗೆ ಪ್ರತಿದಿನವೂ ಮೊಸಳೆ ಮತ್ತು ಮಂಗವು ಮಾತನಾಡುತ್ತಾ ಸ್ನೇಹಿತರಾಗಿದ್ದರು. ಒಂದು ದಿನ ಮೊಸಳೆಯು ತನಗೆ ಹೆಂಡತಿ ಇರುವುದಾಗಿಯೂ ನದಿಯ ಆ ದಡದಲ್ಲಿ ಇರುವುದಾಗಿಯೂ ಹೇಳಿತು. ಅದಕ್ಕೆ ಕೋತಿಯು ಮೊಸಳೆಯ ಹೆಂಡತಿಗೂ ರುಚಿಯಾದ ಸಿಹಿಯಾದ ನೇರಳೆ ಹಣ್ಣುಗಳನ್ನು ಕಳುಹಿಸಿಕೊಟ್ಟಿತು. ಮೊಸಳೆಯು ತನ್ನ ಹೆಂಡತಿಗೆ ಹಣ್ಣುಗಳನ್ನು ಕೊಟ್ಟು ತನ್ನ ಸ್ನೇಹಿತ ಕೊಟ್ಟಿರುವುದಾಗಿ ಹೇಳಿತು. ಅದನ್ನು ತಿಂದ ಮೊಸಳೆಯ ಹೆಂಡತಿ, ಈ ನೇರಳೆ ಹಣ್ಣುಗಳೇ ಇಷ್ಟು ರುಚಿಯಾಗಿರಬೇಕಾದರೆ ಇದನ್ನು ದಿನವೂ ತಿಂದ ಕೋತಿಯ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು ಎಂದು ಮನದಲ್ಲೇ ಯೋಚಿಸಿ ತನ್ನ ಗಂಡನ ಬಳಿ ಕೋತಿಯ ಹೃದಯವನ್ನು ತಿನ್ನಲು ಬಯಸಿದ್ದಾಗಿ ಹೇಳಿತು. ಮೊಸಳೆಯು ತನ್ನ ಸ್ನೇಹಿತನನ್ನು ಕೊಲ್ಲುವ ಹೆಂಡತಿಯ ಬಯಕೆಯನ್ನು ಒಪ್ಪಲೇ ಇಲ್ಲ. ಆದರೆ ತನ್ನ ಅನಾರೋಗ್ಯದಿಂದಿರುವ ಹೆಂಡತಿಗಾಗಿ ಕೋತಿಯನ್ನು ಕರೆತರಲು ಒಪ್ಪಿಕೊಂಡಿತು. ಹೀಗೆ ಮೊಸಳೆಯು ಕೋತಿಯ ಬಳಿ ಹೋಗಿ ತನ್ನ ಹೆಂಡತಿಯು ನೇರಳೆ ಹಣ್ಣುಗಳನ್ನು ತಿಂದು ಸಂತೋಷಗೊಂಡು ನಿನ್ನನ್ನು ನೋಡಲು ಬಯಸುತ್ತಿದ್ದಾಳೆ ಎಂದು ಹೇಳಿ ಕೋತಿಯನ್ನು ಒಪ್ಪಿಸಿತು. ನಂತರ ಮೊಸಳೆಯು ತನ್ನ ಬೆನ್ನ ಮೇಲೆ ಕೋತಿಯನ್ನು ಕೂರಿಸಿಕೊಂಡು ನದಿ ದಾಟುತ್ತಿರುವಾಗ ಮಧ್ಯ ದಾರಿಯಲ್ಲಿ ನನ್ನ ಹೆಂಡತಿಯು ನಿನ್ನ ಹೃದಯವನ್ನು ತಿನ್ನಲು ಬಯಸುವುದಾಗಿ ಹೇಳಿತು. ಇದರಿಂದ ಕೋಪಗೊಂಡ ಕೋತಿಯು ಬುದ್ಧಿವಂತಿಕೆಯಿಂದ ಯೋಚಿಸಿ ತನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಎಂದು ಹೇಳಿತು. ಆಗ ಮೂರ್ಖ ಮೊಸಳೆಯು ಕೋತಿಯನ್ನು ಪುನಃ ಮರದ ಬಳಿ ಕರೆದುಕೊಂಡು ಬಂದಿತು. ಕೋತಿಯು ದಡ ಹತ್ತಿರ ಬರುತ್ತಿದ್ದಂತೆ ಅಲ್ಲಿಂದ ಜಿಗಿದು ಮರವನ್ನು ಹತ್ತಿಕೊಂಡಿತು ಹಾಗೂ ಮೊಸಳೆ